ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ಸೋಯಾ ಎಗ್ ಫ್ರೈ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಇದು. ಪ್ರೋಟೀನ್ ರಿಚ್ ರೆಸಿಪಿ ಇದಾಗಿದೆ. ನಾನಿಲ್ಲಿ ಒಂದು ಪ್ಯಾನ್ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿದ್ದೇನೆ. ಇವಾಗ ಇದಕ್ಕೆ ನಾನು 2 ಮೊಟ್ಟೆಯನ್ನು ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಒಬ್ಬರಿಗೆ ಸರ್ವ್ ಮಾಡಲಿಕ್ಕೆ ಬೇಕಾಗುವಷ್ಟು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನಿಲ್ಲಿ 2 ಮೊಟ್ಟೆ ಸೇರಿಸ್ತಾ ಇದ್ದೇನೆ. ನಿಮಗೆ ಬೇಕಿದ್ದರೆ ಜಾಸ್ತಿ ಮೊಟ್ಟೆಯನ್ನು ನೀವು ಸೇರಿಸ್ಕೋಬೋದು. ಇವಾಗ ಇದನ್ನು ಸ್ಕ್ರ್ಯಾಂಬಲ್ಡ್ ಎಗ್ ಥರ ಮಾಡಿಕೊಳ್ಳುವ, ಅಂದರೆ ಪದರವಾಗಿ ಮಾಡಿಕೊಳ್ಳುವ. ನಾನಿಲ್ಲಿ ಸ್ವಲ್ಪ ದೊಡ್ಡ ಪೀಸ್ ಆಗುವ ಥರ ಪುಡಿ ಮಾಡಿಕೊಳ್ತಾ ಇದ್ದೇನೆ. ಇದು ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ನಾನು ಇದನ್ನು ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಇವಾಗ ನಾನು ಅದೇ ಪ್ಯಾನಿಗೆ ಸೋಯಾ ಚಂಕ್ಸನ್ನು ಸೇರಿಸ್ತಾ ಇದ್ದೇನೆ. ಇದು ಸೋಯಾವನ್ನು ನಾನು 5 ನಿಮಿಷ ಕುದಿಸಿ ಆನಂತರ ನೀರಲ್ಲಿ ವಾಶ್ ಮಾಡಿ ಹಿಂಡಿ ತೆಗೆದುಕೊಂಡಿದ್ದೇನೆ. ಹಾಗೆ ಸೋಯಾವನ್ನು 2 ಪೀಸಾಗಿ ಮಾಡ್ಕೊಂಡಿದ್ದೇನೆ. ನೀವು ಬೇಕಿದ್ದರೆ ಮಿನಿ ಸೋಯಾ ಯೂಸ್ ಮಾಡ್ಬೋದು, ಅಂದರೆ ಚಿಕ್ಕ ಸೋಯಾ ಸಿಗ್ತದಲ್ಲ ಶಾಪಲ್ಲಿ, ಅದನ್ನು ಸಹ ಯೂಸ್ ಮಾಡಿಕೊಳ್ಬೋದು. ಇದು ದೊಡ್ಡ ಸೋಯಾ ಆದದ್ರಿಂದ ನಾನು ಅದನ್ನು ಕಟ್ ಮಾಡಿಕೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಮತ್ತು ಉಪ್ಪು ಸೇರಿಸಿ ಇದನ್ನು ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಈ ಥರ ಮಾಡೋದ್ರಿಂದ ಸೋಯಾ ಚಂಕ್ಸ್ಗೆ ಚೆನ್ನಾಗಿ ಉಪ್ಪು ಮತ್ತು ಖಾರ ಹೊಂದ್ಕೊಳ್ತದೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೀವು ಮೊಟ್ಟೆ ಜೊತೆ ಸಹ ಇದನ್ನು ಫ್ರೈ ಮಾಡಿಕೊಳ್ಬೋದು. ನಾನಿಲ್ಲಿ ಸಪ್ರೇಟಾಗಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಇಷ್ಟಾದರೆ ಸಾಕು. ಇವಾಗ ಇದನ್ನು ನಾನು ಒಂದು ಕಪ್ಪಲ್ಲಿ ಎತ್ತಿಟ್ಕೊಳ್ತಾ ಇದ್ದೇನೆ. ಇವಾಗ ನಾನು ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿದ್ದೇನೆ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಕಟ್ ಮಾಡಿಟ್ಟಂತಹ ಒಂದು ಚಿಕ್ಕ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಪುಡಿ ಸೇರಿಸ್ತಾ ಇದ್ದೇನೆ, ಸ್ವಲ್ಪ ಅರಶಿನ, ಸ್ವಲ್ಪ ಪೆಪ್ಪರ್ ಪೌಡರ್, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇವಾಗ ಸ್ವಲ್ಪ ನೀರು ಸೇರಿಸ್ತಾ ಇದ್ದೇನೆ ಬೇಯಲಿಕ್ಕೆ ಬೇಕಾಗಿ. ನಿಮ್ಮ ಹತ್ರ ಗರಂ ಮಸಾಲೆ ಇದ್ದರೆ ನೀವು ಅದನ್ನು ಸಹ ಸೇರಿಸ್ಕೋಬಹುದು, ಅಥವಾ ಮೊಟ್ಟೆ ಮಸಾಲೆ ಪುಡಿ ಇದ್ದರೆ ಅದನ್ನು ಸಹ ಸೇರಿಸ್ಕೋಬಹುದು. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ. ಉಪ್ಪು ನೋಡ್ಕೊಂಡು ಸೇರಿಸಿ. ಆವಾಗ ಸೋಯಾ ಚಂಕ್ಸ್ ಫ್ರೈ ಮಾಡುವಾಗ ಸಹ ಉಪ್ಪು ಸೇರಿಸಿದ್ದೇನೆ, ಅದಕ್ಕೋಸ್ಕರ. ನೋಡಿ, ಇವಾಗ ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನಾನು ಸೋಯಾ ಚಂಕನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಫ್ರೈ ಮಾಡಿಟ್ಟಂತಹ ಮೊಟ್ಟೆಯನ್ನು ಸಹ ಸೇರಿಸ್ತಾ ಇದ್ದೇನೆ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇಷ್ಟೇ, ಬೇಗನೆ ಆಗ್ತದೆ. ನೀವು ಚಪಾತಿ ಜೊತೆ ಇದನ್ನು ತಗೊಳ್ತಿದ್ದರೆ ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು. ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನಾನಿಲ್ಲಿ ಡ್ರೈ ಆಗಿ ಮಾಡಿಕೊಳ್ತಾ ಇದ್ದೇನೆ. ಇದು ಪ್ರೋಟೀನ್ ರಿಚ್ ಫುಡ್ ಆಗಿದೆ. ಸೋಯಾ ಸಹ ಪ್ರೋಟೀನನ್ನು ಹೊಂದಿದೆ, ಹಾಗೆ ಮೊಟ್ಟೆ ಸಹ ಪ್ರೋಟೀನ್ ಯುಕ್ತ ಆಹಾರ ಆಗಿದೆ. ಇವಾಗೆಲ್ಲ ಎಕ್ಸಸೈಸ್ ಜಿಮ್ಮಿಗೆ ಹೋಗೋರೆಲ್ಲ ಪ್ರೋಟೀನನ್ನು ಜಾಸ್ತಿ ಇಷ್ಟಪಡ್ತಾರೆ. ಅಂಥವರು ಇದನ್ನು ಮಾಡ್ಕೊಂಡು ತಿನ್ಕೊಬೋದು. ತುಂಬ ಚೆನ್ನಾಗಾಗುತ್ತೆ. ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾವ ಥರದ ರೆಸಿಪಿಗಳು ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.